ಪತ್ರಿಕಾ ರಂಗ ಬೇರೆ, ರಾಜಕೀಯ ರಂಗ ಬೇರೆ. ನೀವು ಎ ಸಿ ರೂಮಲ್ಲಿ ಕೂತ್ಕೊಂಡು ಅಂಕಣ ಬರೀತಿದ್ದು ಬೇರೆ, ಬಿಸಿಲಲ್ಲಿ ತಿರುಗಿ ಕೆಲಸ ಮಾಡುವಂಥದ್ದು ಬೇರೆ. ಆರಂಭದ ಜೋಶಲ್ಲಿ ಹೇಳ್ತಾ ಇದ್ದೀರಿ ನೀವು, ನಾನು ಬೇಕಾದ ಮಾಡ್ತೀನಿ, ಸಾಮಾನ್ಯ ಜನರ ರೀತಿಯಲ್ಲಿ ಇರ್ತೀನಿ, ನಾನು ಅವರ ಸೇವಕ ನಾನು ಅಂತ. ಎಸ್, ಮೋದಿ ಕೂಡ ಇದೇ ಮಾತನ್ನು ಹೇಳಿದ್ರು ಅಂತ. ಮೋದಿ ಹೇಳ್ತಾರೆ, ನನಗೊಬ್ಬ ದೇಶಕ್ಕೊಬ್ಬ ನಾಯಕ ಸಿಕ್ಕ ಅಂತ ಭಾವಿಸ್ಬೇಡಿ, ಒಬ್ಬ ಒಳ್ಳೆ ಮಜ್ದೂರ್ ಸಿಕ್ಕ, ಒಬ್ಬ ಕಾರ್ಮಿಕ ಸಿಕ್ಕ ಅಂತ ಭಾವಿಸಿ 5 ವರ್ಷ ಅಂತ ಹೇಳಿ ಅಂತ. ಆದರೆ ಮೋದಿ ಮನಸ್ಥಿತಿ ಬೇರೆ, ನಿಮ್ಗಳ ಮನಸ್ಥಿತಿ ಬೇರೆ. ಅಂದರೆ ನೀವೇನು ಹೊಸದಾಗಿ ಹೋಗಿರೋದ್ರಿಂದ ನಾನು ಹೇಳ್ತಿರುವಂಥದ್ದು ಯಾವುದೇ ನೆಗೆಟಿವ್ ಆಗಲ್ಲ. ನಾನು ಹೇಳ್ತಿರುವಂಥದ್ದು ಏನು ಅಂದರೆ, ಬರವಣಿಗೆ ಬೇರೆ. ಇಲ್ಲಿ ಬರೀ ಮಾತು ಮಾತ್ರ, ಅಲ್ಲಿ ಕೃತಿಗಳಿಸ್ಬೇಕಲ್ಲ, ಅಲ್ಲಿದೆ ಕಷ್ಟ ಅಂತ. ಖಂಡಿತ ಇದೆ. ಯಾಕೆ ಅಂತ ನನಗೆ ಗೊತ್ತು. ಇಲ್ಲಿ ಮುಖ್ಯಮಂತ್ರಿಯವರ ಕ್ಷೇತ್ರ, 3 ಜನ ಕ್ಯಾಬಿನೆಟ್ ಮಂತ್ರಿಗಳಿದ್ದಾರೆ. ವಿಶ್ವನಾಥ್ ಅವರಂತೂ ಭಾರಿ ಸಿಟಿ ಗೆದ್ದಿದ್ದಾರೆ. ಇಲ್ಲಿ ನನ್ನನ್ನು ಹಣಿಲಿಕ್ಕೆ, ನನಗೆ ಅಡಿಪಡಿಸಲಿಕ್ಕೆ ಎಲ್ಲ ಸಾಧ್ಯತೆಗಳಿದೆ. ಅದು ನನಗೆ ಗೊತ್ತಿದೆ. ಆ ಅಪಾಯದ ಅರಿವು ನನಗಿದೆ. ಯಾಕಂದರೆ ಸರ್ಕಾರಕ್ಕೆ ಇಲ್ಲಿ ರಾಜ್ಯ ಸರ್ಕಾರ ಇರೋದು ಕಾಂಗ್ರೆಸ್ನವ್ರದ್ದು, ಕೇಂದ್ರದಲ್ಲಿ ಅವ್ರ ಸರ್ಕಾರ ಇತ್ತು. ನಮ್ಮ ಸಂಸದರು ಯಾರಿದ್ರು ಅವರಿಗೆ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಏನಿದೆಯಲ್ಲ, ಅದರಿಂದ ₹1 ರಿಲೀಸ್ ಆಗಕ್ಕೆ ಬಿಟ್ಟಿರಲಿಲ್ಲ. ಈ ರೀತಿ ಬ್ಲಾಕ್ ಮಾಡ್ತಾರೆ ಅಂತ ನನಗೆ ಗೊತ್ತು. ಆದರೆ ನಾನು ಮೈಸೂರು ಜನಕ್ಕೆ 5 ವರ್ಷಗಳಲ್ಲಿ ನಾನು ಹೇಳೋದಕ್ಕೆ, ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇದೆ, ಇಲ್ಲಿ ಬ್ಲಾಕ್ ಮಾಡ್ತು ಅಂತಂದರೆ ನಾನು ಖಂಡಿತ ಇದನ್ನು ಪ್ರೊಟೆಸ್ಟ್ ಮಾಡ್ತೀನಿ. ಜನರನ್ನ ಮೊಬಿಲೈಸ್ ಮಾಡ್ತೀನಿ, ನಾನು ಮಾಡ್ಬಿಟ್ಟು ಪ್ರೊಟೆಸ್ಟ್ ಮಾಡ್ತೀನಿ. ಇಲ್ಲಪ್ಪ, ವ್ಯವಸ್ಥೆ ಹೀಗೆ ವರ್ಕ್ ಆಗೋದು, ವ್ಯವಸ್ಥೆನ ಬದಲಾಯಿಸೋಕ್ಕಾಗಲ್ಲ, ವ್ಯವಸ್ಥೆ ನಾನು ನುಂಗಾಕ್ಬಿಡುತ್ತೆ ಅಂತ ನಾನು ಭಯದಿಂದ ಕೂತ್ಕೊಂಡ್ರೆ ಯಾರು ಬದಲಾವಣೆ ತರೋರು? ನಾನು ಮೈಸೂರಿನ ಜನಕ್ಕೆ ನಾನು ಆಕಾಶ ತೋರಿಸ್ತಾ ಇಲ್ಲ. ನಾನು ರೈಲು ಹೇಳಿದೆ, ಒಳ್ಳೆ ಕೆಲಸ ಆಗಬೇಕು, ಶುಭಾರಂಭ ಆಗಬೇಕು, ಮಾಡ್ತೀನಿ ಅದನ್ನು. ಪ್ರತಾಪ್ ಸಿಂಹನಲ್ಲಿ ಕೆಲವೊಂದು ಬದಲಾವಣೆಗಳಾಗಬೇಕು. ಆ ಬದಲಾವಣೆಗಳು ಆಗ್ತಾ ಇದೆಯಾ ಪ್ರತಾಪ್ ನಂತರ ರಾಜಕೀಯಕ್ಕೆ ಬಂದ ಮೇಲೆ? ಅಂದರೆ ಯಾವ ಬದಲಾವಣೆಗಳು ಅಂತಂದರೆ, ನೇರವಾಗಿ ಹೇಳ್ತಾ ಇದ್ದೀನಿ, ಪ್ರತಾಪ್ ಸಿಂಹ ಅಂತಂತಂದರೆ ಮೂಗಿನ ತುದಿನಲ್ಲೇ ಕೋಪ. ಪ್ರತಾಪ್ ಸಿಂಹ ಅಂದರೆ ಕೊಬ್ಬು ಜಾಸ್ತಿ. ಪ್ರತಾಪ್ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಸೊ ಇವೆಲ್ಲವೂ ಕೂಡ ಬದಲಾವಣೆ ಆಗಬೇಕು ರಾಜಕಾರಣದಲ್ಲಿ. ನಡೆಯಲ್ಲ ಇವೆಲ್ಲ. ಅಲ್ಲ ನೋಡಿ, ನನ್ನನ್ನು ಮೂಗಿನ ತುದಿಗೆ ಕೋಪ, ಕೊಬ್ಬು, ಬಾಯಿ ಬಂದಾಗ ಮಾತಾಡ್ತೇನೆ ಅಂತ ಹೇಳಿದ್ನಲ್ಲ. ನಾನು ಇಷ್ಟುವರೆಗೂ ಜನರಿಗೆ ನಾನು ಇಂಥದ್ದು ಮಾಡ್ತೀನಿ ಅಂತ ಹೇಳ್ತೀನಲ್ಲ, ಇದನ್ನು ಕೊಬ್ಬು ಅಂತೀರಾ? ಇದನ್ನು ಕೋಪ ಅಂತ ಹೇಳ್ತೀರಾ? ಬಾಯಿ ಬಂದಾಗ ಮಾತಾಡ್ತಿದ್ದೀನಿ ಅಂತ ನೋಡಿ. ನಾನು ಹೇಳ್ತೀನಿ, ಇವತ್ತು ಪ್ರಪಂಚದಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ 2 ಫೇಸ್ ಇರುತ್ತೆ. ನನ್ನ ಎದುರುಗಡೆ ಒಂದು ಮಾತಾಡ್ತಾರೆ, ಹಿಂದೆ ಇನ್ನೊಂದು ಮಾತಾಡ್ತಾರೆ. ಪೊಲಿಟಿಷಿಯನ್ಸ್ಗೆ ಅಂತೂ ಮಲ್ಟಿಪಲ್ ಫೇಸಸ್ ಇರುತ್ತೆ. ಎಲ್ಲ ರಾವಣ, 10 ಮುಖ ಇರ್ತದೆ. ಒಂದು ಮುಖ ಇರೋರಿಗೆ ಬಹಳ ಕಮ್ಮಿ. ನೀವು ಕೂಡ ಪೊಲಿಟಿಷಿಯನ್ ಪ್ರತಾಪ್. ನಾನು ಅದಕ್ಕೆ ಹೇಳಿದ್ನಲ್ಲ, ಕೇಳ್ತೀನಿ ನೋಡಿ. ನಾನು ಅದಕ್ಕೆ ಹೇಳಿದ್ದು, ನಾನು ಪೊಲಿಟಿಷಿಯನ್ ಆಗಿ ಕೆಲಸ ಮಾಡಲ್ಲ ಮುಂದಿನ 5 ವರ್ಷ. ನಾನು ಮನೆ ಮಗನ ಥರ ಕೆಲಸ ಮಾಡ್ತೀನಿ. ಫೈನ್. ನನಗೆ ಒಂದೇ ಫೇಸ್ ಇರಬೇಕು. ನನ್ನಲ್ಲಿ ನೇರವಂತಿಕೆ ಅಂತೀರ. ನಾನು ಯಾರೋ ಹೇಳ್ತೀನಲ್ಲ, ಎದುರುಗಡೆ ಯಾರಿಗೂ ಮುಖ ಕೊಡ್ದಾಗ ಬಹಳ ಜನ ನೀವು ನೇರವಾಗಿ ಹೇಳಿದ್ರೆ ತಡ್ಕೊಳ್ಳಲ್ಲ. ನೀವು ಬೇಕಾದ್ರೆ ಹೇಳಿ ಅವ್ರ ಹತ್ರ, ಓ ಇಲ್ಲ ನೀನು ಭಾರಿ ಒಳ್ಳೆನಪ್ಪ ಅಂತೇಳಿ ಹೇಳಿ, ಹಿಂದೆಯಿಂದ ಬೇಕಾದ್ರೆ ಬೈಕೊಳ್ಳಿ. ಅದನ್ನೆಲ್ಲರೂ ಒಪ್ಕೊಬಿಡ್ತಾರೆ. ಈ ಸರಿ ಬಹಳ ಸಜ್ಜನಪ್ಪ, ಏನಪ್ಪ ಎಷ್ಟು ವಿನಮ್ರತೆ. ಅದರಿಂದ ಏನೂ ಲಾಭ ಆಗಿರಲ್ಲ ಪ್ರಪಂಚಕ್ಕೆ, ಜನಕ್ಕೇನೂ ಲಾಭ ಆಗಿರಲ್ಲ. ಆದರೆ ಇಮೇಜನ್ನು ಬಹಳ ಕಲ್ಟಿವೇಟ್ ಮಾಡ್ಕೊಂಡಿರ್ತಾರೆ. ನಂಗೆ ಆ ಥರ ಇಮೇಜ್ ಬೇಕಾಗಿಲ್ಲ. ನನಗೆ ಇಮೇಜ್ ಪ್ರಾಬ್ಲಮ್ಮು ಅದನ್ನೇನು ಇಟ್ಕೊಂಡೇ ಇಲ್ಲ. ನನಗೆ ಇರೋದು ಹಿಂಗೆ. ಇವತ್ತು ನಾನು ಬದಲಾಯಿಸ್ಕೊಂಡೆ, ಎಲ್ಲರಿಗೂ ಖಾಲಿ ಬಿದ್ದೆ. ಎಲ್ಲರೂ ಅಮ್ಮ ತಾಯಿ ಹೇಗಿದ್ರಿ, ನಮಸ್ಕಾರ, ಬನ್ನಿ ಸ್ವಾಮಿ ಅಂತ ನಾನು ಕರೆಯೋಂತ ಅಗತ್ತಿಲ್ಲ. ನಾನು ಅವರಿಗೆ ನನ್ನ ಹತ್ರ ಬಂದು ದೈನೇಶಿಯಾಗಿ ಅವ್ರು ಬರೋ ಅಂಥದ್ದನ್ನು ನಾನು ತಪ್ಪಿಸಿದ್ರೆ ಸಾಕು. ಜನರಿಗೆ ಜನ ನಮ್ಮನ್ನು ಸ್ವಾಮಿ ಅಂತ ಕರೆಯೋದು ಬೇಡ. ಅವರು ನಮ್ಮ ಹತ್ರ ಒಂದು ಬಹಳ ಬೇಡ್ಕೊಂಡು ಬರೋಂಥ ಅಧಿಕಾರ ಇದೆ, ಅಧಿಕಾರ ಚಲಾಯಿಸ್ಲಿ ಅಂತೀರಿ. ಜನ ಇವತ್ತು ನನಗೆ ಓಟ್ ಕೊಟ್ಟು ಕೆಲಸ ಜನಕ್ಕೆ ಅವ್ರಿಗೆ ಹಕ್ಕಿನಿಂದಲೂ ಕೇಳಬೇಕಾಗುತ್ತೆ ಅವರು. ಎಸ್, ಆಯ್ತು, ಆ ಹಕ್ಕಿನಿಂದ ಕೇಳಿ ಅಂತ ಹೇಳ್ತಿರೋದು. ಪ್ರತಾಪ್, ನಾನು ಒಂದು ಪ್ರಶ್ನೆನ ನಾನು ಕೊನೆಯದಾಗಿ ಕೇಳಲೇಬೇಕು. ಅದು ನನ್ನ ಮನಸ್ಸಲ್ಲಿ ಕೊರಿತಾ ಇದೆ. ಹಿಂದೆ ಒಂದು ಘಟನೆ ಜ್ಞಾಪಿಸ್ಕೋತೀನಿ. ನಾನು ಸಂತೋಷ್ ಹೆಗಡೆ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ, ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವ್ರ ಜೊತೆಗೆ ಮಾತಾಡುವಂಥ ಸಂದರ್ಭದಲ್ಲಿ ಅವ್ರ ಮಾತಿನ ನಡುವೆ ಹೇಳಿದ್ರು, ನೋಡಿ ನಾನು ಆಗಿನ ಕಾಲದಲ್ಲಿ 75,000ದಿಂದ 90,000 ತನಕ ದುಡಿತಾ ಇದ್ದೆ ನಾನು ತಿಂಗಳಿಗೆ. ನನಗೆ ಈ ರೀತಿ ನ್ಯಾಯಾಧೀಶ ಆಗುವಂಥ ಒಂದು ಅವಕಾಶ ಸಿಕ್ತು ನನಗೆ ಆವಾಗ 25,000 ರೂಪಾಯಿ ಸಂಬಳ. ನನ್ನ ಇಡೀ ಜೀವನ ವ್ಯವಸ್ಥೆ ಇದೆಯಲ್ಲ, ಅದನ್ನು 90,000ಕ್ಕೆ 1,00,000ಕ್ಕೆ ನಾನು ಸೆಟ್ ಮಾಡ್ಕೊಂಡಿದ್ದೆ. ನಾನು 25ಕ್ಕೆ ಇಳಿಬೇಕು ಅಂತಂದರೆ ಎಲ್ಲದನ್ನೂ ಕೂಡ ಕಡಿತ ಮಾಡಬೇಕಾಯ್ತು. ನಾನು ಜೀವನದಲ್ಲಿ ಸರಳತೆಯ ಕಡೆ ಹೋಗಲೇಬೇಕಾಗಿತ್ತು ನಾನು, ಅಂತ ಒಂದು ಸ್ಥಿತಿ ಅಂತ. ಇದೇ ಮಾತನ್ನು ಪ್ರತಾಪ ಕೇಳ್ತಾ ಇದ್ದೀನಿ. ಐ ಡೋಂಟ್ ನೋ, ನನಗೆ ನಿಮ್ಮ ಸ್ಯಾಲ್ರಿ ಬಗ್ಗೆ ಗೊತ್ತಿಲ್ಲ. 1 ಕಾಲರಿಂದ 1.5 ಲಕ್ಷ ಇರ್ಬೋದು ಅಂತ ನಾನು ಭಾವಿಸ್ತೀನಿ. ಪತ್ರಿಕಾ ರಂಗದಲ್ಲಿ 45,000 ರೂಪಾಯಿ ಸಂಬಳ ನಿಮಗೆ. ಇವಾಗ ಬೇರೆ ಬೇರೆ ಸವಲತ್ತುಗಳು, ಕಿರೀಟಗಳು ಸಿಗಬಹುದು ನಿಮಗೆ, MP ಅನ್ನುವಂಥದ್ದು. ಪ್ರಶ್ನೆ ಹೊರತು ಜೀವನ ಕೂಡ ಸಾಗಬೇಕಲ್ಲ. ಜೊತೆ ನೀವು ಹೇಳ್ತೀರಿ ಏನು ಅಂದರೆ 10% MP ಅಲ್ಲ ನಾನು, 10% MP ಅಲ್ಲ ನಾನು, 100ಕ್ಕೆ 100% ಪ್ಯೂರ್ MP ನಾನು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಹೆಂಗೆ ನೀವು ಬಯಸ್ತೀರಿ?
ನೋಡಿ ಅದಕ್ಕೂ ಕೂಡ ನಾನು ಪ್ಲಾನ್ ಮಾಡಿದ್ದೀನಿ. ನಂದು 1,33,000 ಬರ್ತಿದೆ ಸರಿ ಸುಮಾರು. ನನಗೆ ಅದು ಕಾಲಮಿ ಬರೆದಿದ್ದಕ್ಕೆ ಒಂದೊಂದು ಕಾಲಮಿಗೆ ಇಷ್ಟಿಷ್ಟು ಅಂತ ಇತ್ತು, ಎಲ್ಲ ಸೇರಿ 1,33,000 ಬರ್ತಾಯಿತ್ತು. ಈಗ ಅದನ್ನು ನಾನು 45,000 ಇಳಿಸ್ಕೊಳ್ಬೇಕು. 70% ಸ್ಯಾಲ್ರಿ ಕಟ್. ಲೋಕಸಭೆಯಲ್ಲಿ ನಾನು ಫಸ್ಟ್ ಕ್ವಶನ್ ಕೇಳಬೇಕು ಅಂತ ಇದ್ದೀನಿ ಮೋದಿಯವರಿಗೆ, ಕನಿಷ್ಠ 3 ಲಕ್ಷ ಸಂಬಳ ಕೊಡಬೇಕು ನಮಗೆ ಅಂತ. ಯಾಕೆ ಅಂತಂದರೆ ನನಗೆ ಕರಪ್ಟ್ ಆಗೋಕ್ಕೆ ಇಷ್ಟ ಇಲ್ಲ, ನಾನು ಜನರಿಗೆ ಒಳ್ಳೇದು ಮಾಡಬೇಕು. ಹಾಗಂತ ನನ್ನ ಲೈಫ್ ಸ್ಟೈಲ್ ಅಂತಿರ್ತದೆ, ನನ್ನ ಅಗತ್ಯಗಳು ಅಂತಿರ್ತದೆ. 45,000ದಲ್ಲಿ ನನ್ನ ಜೀವನ ನಡೆಸೋಕ್ಕೆ ಭಾರಿ ಕಷ್ಟ ಆಗುತ್ತೆ ನನಗೆ. ಯಾಕೆ ಅಂತ ಹೇಳ್ತೀನಿ ನಿಮಗೆ. ಒಂದು, ನನ್ನ ಓಡಾಟದ ಖರ್ಚು ವರ್ಷದಲ್ಲಿ 34 ಫ್ಲೈಟ್ ಟಿಕೆಟ್ ಕೊಡ್ತಾರೆ ಸರಿ, ಜೊತೆಗೆ ನಾನು ಹೆಂಡತಿ ಕರ್ಕೊಂಡು ಹೋಗ್ಬೇಕು, ನನ್ನ ಮಗು ಕರ್ಕೊಂಡು ಹೋಗ್ಬೇಕು, ನನ್ನ ಮಗುಗೂ ಟಿಕೆಟ್ ಚಾರ್ಜ್ ಮಾಡ್ತಾರೆ. ನಾನು ಒಂದು ಜೊತೆಗೆ ಹೋದಾಗ ಅವರಿಗೆ ನಾನು ಹೆಚ್ಚು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕಲ್ಲ, ಅಟ್ಲೀಸ್ಟ್ ಸೆಷನ್ ಟೈಮಲ್ಲಾದ್ರೂ ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕಲ್ವ. ಆ ಎಕ್ಸ್ಪೆನ್ಸಸ್ ನಾನು ಹೆಂಗೆ ಮೀಟ್ ಮಾಡಲಿ. ಅದಕ್ಕೋಸ್ಕರ ನಾನು ಮೋದಿಯವ್ರನ್ನ ಸಂಬಳ ಜಾಸ್ತಿ ಮಾಡಿ, ವ್ಯವಸ್ಥೆ ಅನ್ನೋದು ಒಳ್ಳೆಯವ್ರನ್ನ ಕರಪ್ಟ್ ಮಾಡಬಾರ್ದು, ಒಳ್ಳೆಯವರಿಗೆ ವ್ಯವಸ್ಥೆ ಅನ್ನೋದು ಹೆಲ್ಪ್ ಮಾಡಬೇಕು. ಯಾಕಂದರೆ ಅಮೆರಿಕದಲ್ಲಿ ಒಂದು ಸಾರಿ ಪಾಲಿಟಿಕ್ಸ್ ಇಸ್ ಎ ಪ್ರೊಫೆಷನ್. ಅಮೆರಿಕದಲ್ಲಿ ಹೈ ಸ್ಯಾಲ್ರಿ ಬರುತ್ತದಲ್ಲಿ. ನಮ್ಮ ಭಾರತದಲ್ಲಿ ಆ ವ್ಯವಸ್ಥೆ ಬರಬೇಕು. ಈ ಕಮ್ಯುನಿಸ್ಟ್ ಇದ್ದಾರಲ್ಲ, ಬರೀ ಬೊಬ್ಬೆ ಹಾಕೋದಿವರು, ಬೊಬ್ಬೆ ಹಾಕಿ ಅಂದರೆ ಪಾಲಿಟಿಷಿಯನ್ 3 ಕಾಸು 6 ಕಾಸು ಕೊಟ್ಬಿಡ್ಲಿ, ಅವ್ನು ಅಲ್ಲೇ ಇದ್ಬಿಡ್ಲಿ ಅಂತ. ಅದಕ್ಕೆ ಈ ಕಮಿಷನ್ ರಾಜಕಾರಣ ಮಾಡ್ಬೋದು. ಇನ್ನು ಕೆಲವರು ತುಂಬಿಕೊಳ್ಳಿಕ್ಕೂ ಮಾಡಿಕೊಳ್ಬೋದು. ಆದರೆ ನನಗಿದಿಲ್ಲ, ನನಗೆ 45 ಸಂಬಳ ಜಾಸ್ತಿ ಮಾಡಿ ಅಂತ ಕೇಳ್ತೀನಿ. 40 ಒಟ್ಟು 1 ಲಕ್ಷ ಚಿಲ್ಲರೆ ಬರುತ್ತೆ. ಅದು ಬೇರೆ ಬೇರೆ ಖರ್ಚಿಗೆ ಅಂತ ಕೊಡ್ತಾರೆ. ಆ ಬೇರೆ ಬೇರೆ ಖರ್ಚಲ್ಲೂ ಕೂಡ ನಾನು ಸ್ವಲ್ಪ ಕಡಿತ ಮಾಡ್ಕೊಳ್ಬೋದು. ಈ 45,000ದಲ್ಲಿ ನಾನು ಹೇಳ್ತೀನಿ, 45,000ದಲ್ಲಿ ನಾನು ಬಹಳಷ್ಟು ನಾವು ಮಾಡೋಕ್ಕಷ್ಟೇ ಇರ್ಬೋದು. ನಾನು ಅದಕ್ಕೆ ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಂದು ಬೆಂಗಳೂರಿನಲ್ಲಿ ಒಂದು ಸೈಟ್ ಏನಿದೆಯಲ್ಲ ಅದನ್ನು ಮಾರಬೇಕು ಅಂತಲೂ ನಾನು ಯೋಚನೆ ಮಾಡಿದ್ದೀನಿ. ಯಾಕೆ ಅಂತಂದರೆ ಅದನ್ನು ಮಾರಿದಾಗ ನನಗೊಂದಷ್ಟು ಹಣ ಬರ್ತದೆ. ಮೈಸೂರಿನಲ್ಲಿ ನಂದು ಇನ್ನೊಂದು ಸೈಟ್ ಇದೆ, ಸರ್ಕಾರದಿಂದ ನನಗೆ ಸ್ಯಾಂಕ್ಷನ್ ಮಾಡಿರೋಂಥದ್ದು. ಆ ಸೈಟಲ್ಲಿ ನಾನು ಒಂದು ಸಣ್ಣ ಮನೆಯನ್ನು ಕಟ್ಕೊಳ್ಬೇಕು. ಆಗ ಅಷ್ಟು ಆ ಪ್ರಮಾಣದಲ್ಲಾದರೂ ನನಗೆ ಬಾಡಿಗೆ ಉಳಿತದೆ ಅನ್ನೋದು ಕೂಡ ನಾನು ಯೋಚನೆ ಮಾಡಿದ್ದೀನಿ. ನೋಡಿ, ನಾನು ಒಂದು ಹೇಳ್ತೀನಿ, ವ್ಯವಸ್ಥೆ ಏನಾದರೂ ಇರ್ಬೋದು, ವ್ಯವಸ್ಥೆಗೆ ನಾನು ಕೂಡ ಅದಕ್ಕೆ ಸಿಕ್ಕಿಬಿಟ್ಟು ಕರಪ್ಟ್ ಆದರೆ ಅದರಿಂದ ಜನಕ್ಕೆ ನಿರಾಸೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಒಂದು ವೇಳೆ ನನಗೆ ಕಷ್ಟ ಆಯಿತು ಅಂತ ತಿಳ್ಕೊಳ್ಳಿ, ನಾನು ಖಂಡಿತ ಜನರ ಹತ್ರ ದುಡ್ಡು ಕೇಳ್ತೀನಿ. ನನ್ನ ಕೈಲಿ ಆಗ್ತಾಯಿಲ್ಲ, ನನಗೆ ಬೇಕು, ನೀವೇ ಕೊಡಿ, ಸಹಾಯ ಮಾಡಿ ಅಂತ ಕೇಳ್ತೀನಿ. ನಾನು ಎಲೆಕ್ಷನ್ ಕ್ಯಾಂಪೇನಲ್ಲೂ ಕೇಳಿದ್ದೆ, ಬಂದರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ 10% MP ಆಗಲ್ಲ, ನೀವು ಆಗಲ್ಲ. ನಾನು ಹೇಳಿದ್ನಲ್ಲ, ವ್ಯವಸ್ಥೆ ನನ್ನನ್ನು ಕೈ ಕಟ್ಟಿ ಹಾಕಿ 5 ವರ್ಷ ನನಗೆ ಕೆಲಸ ಮಾಡಕ್ಕೆ ಬಿಡಲಿಲ್ಲ ಅಂತಂದರೆ ವ್ಯವಸ್ಥೆ ವಿರುದ್ಧ ಜನರನ್ನು ಎತ್ತಿ ಕಟ್ಬಿಟ್ಟು ನಾನು ಹೋರಾಡ್ತೀನಿ. ಜೊತೆಗೆ ಯಾವುದೂ ಆಗಲ್ಲ, ನನಗೆ ಹೋಪೇ ಇಲ್ಲ, ಜನರಿಗೆ ಬೇಡ ಅಂತೇಳಿ ಹೇಳೋದು ಅನ್ಸಿದ್ರೆ ನಾನು ಎಕ್ಸಿಟ್ ಆಗ್ತೀನಿ. ಓಕೆ, ನಾನು ಒಂದೇ ಒಂದು, ನೀವು ಹಲವಾರು ಸಂಗತಿಗಳಲ್ಲಿ ಅದನ್ನು ಸ್ಪಷ್ಟಪಡಿಸಿರಿ. ನಾನು ಕೊನೆಯದಾಗಿ ಕೇಳ್ತೀನಿ ತಮಗೆ, ಪ್ರತಾಪ್ ಸಿಂಹ ನಿಜಕ್ಕೂ ಏನು ಅಂದರೆ ಒಬ್ಬ ಅದ್ಭುತವಾದಂಥ ರಾಜಕಾರಣಿ ಆಗಬಲ್ಲರ, ನಿಜವಾದಂಥ ರಾಜಕಾರಣಿ ಆಗಬಲ್ಲರ? ಅದು ನನ್ನ ಪ್ರಶ್ನೆ. ನಾನು ಸಂಕ್ಷಿಪ್ತವಾಗಿ ಖಂಡಿತವಾಗಿ ಒಳ್ಳೆ ರಾಜಕಾರಣಿ ಆಗೋಕ್ಕೆ ಬಯಸಲ್ಲ. ನಾನು ಮೈಸೂರು ಕೊಡಗಿನ ಜನ ಏನು ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ಓಟ್ ಹಾಕಿದ್ದಾರೆ, ನನ್ನ ಪ್ರೀತಿ ತೋರಿಸಿದಾರಲ್ಲ, ಅವರಿಗೆಲ್ಲ ನಾವು ಒಳ್ಳೆ ಮಗನಾಗಲಿಕ್ಕೆ ಇಷ್ಟಪಡ್ತೀನಿ. ಫ್ಯಾಂಟಾಸ್ಟಿಕ್, ಬಹಳ ಬಹಳ ಅದ್ಭುತವಾಗಿ ಮಾತನ್ನು ಹೇಳಿದ್ರಿ. ಕೊನೆಯದಾಗಿ ಇಡೀ ಕರ್ನಾಟಕದ ಜನ ಇವತ್ತು ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಏನು ಹೇಳ್ತೀರಿ ಅವ್ರಿಗೆ? ನಾನು ಈ ಸಂದರ್ಭದಲ್ಲಿ ನಿಮ್ಮ ಚಾನೆಲ್ನ ಒಂದು ಲಿಬರ್ಟಿ ತಗೊಂಡು ಹೇಳ್ತೀನಿ, ನೀವು ನನಗೆ ಚುನಾವಣೆ ಸಂದರ್ಭದಲ್ಲೂ ಕೂಡ ನಿಮ್ಮ ಚಾನೆಲ್ನಲ್ಲಿ ನನಗೆ ಬಹಳ ಸಹಕಾರ ಮಾಡಿದ್ದೀರಿ. ಏನು ಅಂತಂದರೆ, ಒಂದು ಹೊಸತನ ಅಂತ ಬಂದಾಗ ನೀವು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದೀರಿ. ಬಹಳಷ್ಟು ಜನ ಕಾಲು ಹೇಳ್ತಿದ್ದಾರೆ, ಏನೇನೋ ಮಾತಾಡಿದ್ದಾರೆ. ನಾನು ಅವರಿಗೆಲ್ಲರಿಗೂ ಕೂಡ ನಾನು ಕೃತಜ್ಞನಾಗೇ ಇದ್ದೀನಿ. ಯಾಕೆಂದರೆ ಎಲ್ಲರೂ ನಮ್ಮನ್ನು ಹೊಗಳಬೇಕು ಅಂತಲ್ಲ. ಯಾವತ್ತೂ ಕೂಡ ಎಷ್ಟೋ ಸಾರಿ ನಮಗೆ ಬೇರೆಯವ್ರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ಕೆಟ್ಟದ್ದು ಮಾಡಬಾರ್ದು. ಒಳ್ಳೆಯದನ್ನು ಹಾರೈಸುವಂಥ ಔದಾರ್ಯ ಆದರೂ ಬೇಕಾಗುತ್ತೆ. ನೀವು ನನಗೆ ಒಳ್ಳೆಯದನ್ನು ಹಾರೈಸಿದಿರಿ, ನಿಮ್ಮ ಕೈಲಾದಾಗೆ ನನಗುಂಟಲ್ಲ, ನನಗೆಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೆ. ನಾನು ನಿಮ್ಮ ಚಾನೆಲ್ಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೀನಿ. ಅದ್ರ ಜೊತೆಗೆ ನಾವೆಲ್ಲರೂ ಸೇರಿ ಬದಲಾವಣೆಯನ್ನು ತರೋಣ. ಮೈಸೂರು ಮತ್ತು ಕೊಡಗಿನ ಜನರು ನನಗೆ 5,03,000 ಜನ ಓಟ್ ಹಾಕಿದ್ರಿ, ಉಳಿದವರು ಓಟ್ ಹಾಕಿಲ್ದೇ ಇರ್ಬೋದು. ಬಟ್ ಮೇ 16 ನಂತರ ಎಲ್ರಿಗೂ ಕೂಡ ನಾನು ಸಂಸದನೆ, ಎಲ್ರಿಗೂ ಕೂಡ ನಾನು ಮನೆ ಮಗನಾಗಿ ಕೆಲಸ ಮಾಡ್ತೀನಿ. ನಾವೆಲ್ಲ ವಿಶ್ವಾಸದಿಂದ ಮಾಡೋಣ. ಇನ್ನು ಮುಂದೆ ಯಾವುದು ಚಳುವಳಿ ಹೋರಾಟ ಬೇಡ. ಎಲ್ಲರೂ ಕೂಡ ನಮ್ಮ ಹಂತದಲ್ಲಿ ಬದಲಾವಣೆಯಲ್ಲಿ ನಾವು ಕೂಡ ತೊಡಗಿಸ್ಕೊಳ್ಳೋಣ. ಎಸ್ ಪ್ರತಾಪ್, ನಮ್ಮ ವಾಹಿನಿಗೂ ಕೂಡ ನೀವು ಧನ್ಯವಾದ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ಮಾತು ನಿಜ, ನಿಮ್ಮೆಲ್ಲ ಒಳ್ಳೆಯ ಕಾರ್ಯಗಳಿಗೆ ನಮ್ಮ ಬೆಂಬಲ ಸದಾ ಇರುತ್ತೆ. ಯಾರಿಗೆ ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಮಗೆ ಗೊತ್ತಿದೆ. ಖಂಡಿತವಾಗಲೂ ಒಬ್ಬ ಪತ್ರಕರ್ತನಾಗಿ ನಾನು ಹೇಳುವಂಥದ್ದು, ಪ್ರತಾಪ್ ನಮ್ಮೆಲ್ಲರ ನಿರೀಕ್ಷೆಗಳನ್ನು, ರಾಜ್ಯದ ನಿರೀಕ್ಷೆಗಳನ್ನು ಖಂಡಿತವಾಗಲೂ ಉಳಿಸ್ಕೋತಾರೆ. ಖಂಡಿತವಾಗಲೂ ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿದ್ದಂಗೆ ಒಂದು ಸಾಕಷ್ಟು ಮಾತಾಡಿದ್ರಿ. ಥ್ಯಾಂಕ್ ಯು. ಸೊ ಇದು ಈ ವಾರದ ಫೇಸ್ ಟು ಫೇಸ್. ಮತ್ತೊಬ್ಬ ಅತಿಥಿಯ ಜೊತೆಗೆ ಮುಂದಿನ ವಾರ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.